ಆಕಾಶವಾಣಿ ಇದೀಗ ಕೇಳಿ ಚೆಸ್ಟ್ ಮತ್ತು ಕ್ರಿಟಿಕಲ್ ಕೇರ್ ವೈದ್ಯರಾದ ಡಾಕ್ಟರ್ ಸಂತೋಷ್ ಎಂ ನೇಮಗೌಡ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸವಿತಾ ದೇಶ್ಮುಖ್. ನೋಡಿ ಪ್ರಿಯ ಕೇಳುಗರಿ, ಜೀವನ ಮತ್ತು ಮರಣದ ನಡುವಿನ ಸೂಕ್ಷ್ಮ ಗಡಿಯ ಮೇಲೆ ನಿಂತಾಗ ಆಶಾ ಕಿರಣವನ್ನು ಬೆಳಗಿಸುವ ವೈದ್ಯರು, ಉಸಿರಿಗೆ ಭರವಸೆಯನ್ನು ಕೊಡುವ ಸಂಕಟದ ಕ್ಷಣಗಳಲ್ಲಿ ಕುಟುಂಬಕ್ಕೆ ಧೈರ್ಯ ತುಂಬುವ ವೈದ್ಯರೊಬ್ಬರು ನಮ್ಮ ಜೊತೆಗಿದ್ದಾರೆ. ತಮ್ಮ ಜ್ಞಾನ ಮತ್ತು ಸೇವಾ ಭಾವಗಳಿಂದ ಅನೇಕ ಜೀವಗಳನ್ನು ಉಳಿಸಿದಂತ ಚೆಸ್ಟ್ ಮತ್ತು ಕ್ರಿಟಿಕಲ್ ಕೇರ್ ತಜ್ಞರಾದ ಡಾಕ್ಟರ್ ಸಂತೋಷ್ ಎಂ ನೇಮಗೌಡ ನಮ್ಮ ಜೊತೆಗಿದ್ದಾರೆ. ಬನ್ನಿ ಸ್ವಾಗತಿಸೋಣ. ನಮಸ್ಕಾರ ಡಾಕ್ಟರೇ. ನಮಸ್ಕಾರ ಮೇಡಮ್. ಎಲ್ಲ ಆಕಾಶವಾಣಿ ಶ್ರೋತೃರಿಗೂ ನನ್ನ ನಮಸ್ಕಾರಗಳು. ಡಾಕ್ಟ್ರೇ, ಒಂದು ಸಂಕ್ಷಿಪ್ತ ಪರಿಚಯವನ್ನು ನಮ್ಮ ಕೇಳುಗರಿಗೆ ಹೇಳಿಬಿಡಿ. ನಾನು MBBS ಪದವಿಯನ್ನು ತುಮಕೂರು ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ತುಮಕೂರಿಂದ ಮುಗಿಸಿದ್ದು. ತದನಂತರ ನನ್ನ ಪೋಸ್ಟ್ ಗ್ರ್ಯಾಜುಯೇಷನ್ MD ಇನ್ ಪಲ್ಮರಿ ಮೆಡಿಸಿನ್ JNMC ಮೆಡಿಕಲ್ ಕಾಲೇಜ್ KL ಯೂನಿವರ್ಸಿಟಿ ಬೆಳಗಾಂನಲ್ಲಿ ಮುಗಿಸಿದ್ದು. ಆ ನಂತರ 2010ರಿಂದ ಇಲ್ಲಿಯವರೆಗೆ ನಾನು ನನ್ನ ಸೇವೆಯನ್ನು ಬಿಜಾಪುರ ಮತ್ತು ಸುತ್ತಮುತ್ತಲ ಜನರಿಗೆ ಕೊಡ್ತಾ ಇದ್ದೀನಿ. ಡಾಕ್ಟ್ರೇ, ಈಗ ನೀವು ಈ ಚೆಸ್ಟ್ ಮತ್ತು ಕ್ರಿಟಿಕಲ್ ಕೇರ್ ಕ್ಷೇತ್ರದಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಿ? ಈಗ ನಾನು ಪೋಸ್ಟ್ MD ಇಂದ 17 ವರ್ಷ ನನ್ನ ಸೇವೆ ನಡೀತಾ ಇದೆ. 17 ವರ್ಷದ ತುಂಬ ಅನುಭವವಿದೆ ನಿಮಗೆ. ಈ ಕ್ಷೇತ್ರವನ್ನೇ ನೀವು ಯಾಕೆ ಆಯ್ಕೆ ಮಾಡಿಕೊಂಡ್ರಿ? ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ನಾನು ಮೊದಲು ಪ್ಲ್ಯಾನ್ ಮಾಡಿದ್ದು ಮೆಡಿಸಿನ್ ಸರ್ಜರಿ ಅಂತ. ಯಾವಾಗ ನನಗೆ MD ಪಲ್ಮನರಿ ಮೆಡಿಸಿನ್ ಅಂತ ಒಂದು ಸ್ಪೆಷಲೈಸೇಷನ್ ವಿಚ್ ಇಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಲಂಗ್ ಆ್ಯಂಡ್ ಲಂಗ್ ರಿಲೇಟೆಡ್ ಡಿಸೀಸಸ್ ಇದೆ ಅಂದಮೇಲೆ ನನ್ನ ಫಸ್ಟ್ ಚಾಯ್ಸ್ ಅಬೋವ್ ಜನರಲ್ ಮೆಡಿಸಿನ್ ಆ್ಯಂಡ್ ಸರ್ಜರಿ ಇದನ್ನು ನಾನು ಆಪ್ಟ್ ಮಾಡಬೇಕಾಯಿತು. ಸೊ ಇಲ್ಲಿ ಮೆಜಾರಿಟಿ ಆಫ್ 80% ಪೇಷಂಟ್ಸ್ ನಾವು ಇನ್ ಪೇಷಂಟಲ್ಲಿ ನೋಡುವಾಗಲಿ ಎಲ್ಲ ರೆಸ್ಪಿರೇಟರಿ ಡಿಸೀಸ್ಗೆ ಸಂಬಂಧಪಟ್ಟಿದ್ದಿರುತ್ತವೆ. ಮತ್ತು ಇನ್ ಪೇಷಂಟ್ ಆಗಿ ನಾವು ನೋಡೋ ಪೇಷಂಟ್ಸ್ಗಳಲ್ಲೂ 60 to 70% ರೆಸ್ಪಿರೇಟರಿ ರಿಲೇಟೆಡ್ ಇಲ್ನೆಸ್. ಇನ್ನು ಕ್ರಿಟಿಕಲ್ ಕೇರ್ ಸಂಬಂಧಪಟ್ಟ ವೆಂಟಿಲೇಷನ್ನು ಮತ್ತು ನ್ಯೂಮೋನಿಯಾ, ಅಕ್ಯೂಟ್ ರೆಸ್ಪಿರೇಟರಿ ಡಿಸ್ಟ್ರೆಸ್ ಸಿಂಡ್ರೋಮ್ಸ್ ಈ ಥರ ಆಗೋದ್ರಿಂದ ಅಲ್ಲಿಯೂ 60 to 80% ಪೇಷಂಟ್ಸು ರೆಸ್ಪಿರೇಟರಿ ಡಿಸೀಸ್ಗೆ ಸಂಬಂಧಪಟ್ಟಿರೋದ್ರಿಂದ ನಾನು ಈ ಫೀಲ್ಡನ್ನು ಚಾಯ್ಸ್ ಮಾಡ್ಕೊಂಡೆ. ಬೇಕಾದ್ರೆ ದ ಸ್ಪೆಷಲೈಸೇಷನ್ ಇತ್ತು, ನೀಡ್ ಫಾರ್ ದಿ ಅವರ್ ಇತ್ತು. ಮತ್ತು ಈ ಥರ ನಮ್ಮ ಇಂಡಿಯನ್ ಅಂತ ಬ್ಯಾಕ್ವರ್ಡ್ ಸೆಟಪ್ಗೆ ಆಗ 2010-2007 ಟೈಮಲ್ಲೇ ಇದು ಇನಿಷಿಯಲ್ ಸ್ಟೇಜಲ್ಲೇ ಬೇಕಾಗಿದ್ದ ಒಂದು ಬ್ರಾಂಚ್ ಇತ್ತು. ಸೊ ಆ ಟೈಮಲ್ಲೇ ಒಂದೇ ಒಂದು MD ಸೀಟ್ ಇತ್ತು ಅವಾಗ, ರೆಕಗ್ನೈಸ್ ಸೀಟ್ ಇನ್ ಕರ್ನಾಟಕ. ಸೊ ಅದೊಂದು ಪ್ರಿಫರೆನ್ಸ್ ನೋಡಿ ಇದನ್ನು ನಾನು ಆಯ್ಕೆ ಮಾಡ್ಕೋಬೇಕಾಯ್ತು. ತುಂಬ ಸಂತೋಷ. ಜೀವ ಮತ್ತು ಸಾವಿನ ನಡುವೆ ಅಲ್ಲಿ ನೀವು ಅತ್ಯಂತ ಉಪಯೋಗಕಾರಿ ಆಗ್ತೀರಿ ವೈದ್ಯರಾಗಿ. ಡಾಕ್ಟ್ರೇ, ಈಗ ಉಸಿರಾಟದ ತೊಂದರೆ ಇರುವ ರೋಗಿಗಳನ್ನು ನೀವು ಹೇಗೆ ಪರೀಕ್ಷೆ? ಒಂದು ದೀರ್ಘಕಾಲದ ಕೆಮ್ಮು, ಕಫ, ಜ್ವರ, ಉಸಿರಾಟದ ಸಮಸ್ಯೆ ಅಥವಾ ದಮ್ಮು ಅಥವಾ ಉಸಿರುಗಟ್ಟುವಿಕೆ, ಎದೆನೋವು, ತೂಕ ಕಡಿಮೆ ಆಗುವುದು ಮತ್ತು ಕಫದಲ್ಲಿ ರಕ್ತ ಬರೋದು, ಈ ಥರ ಸಮಸ್ಯೆಗಳಿಂದ, ಈ ಥರ ತೊಂದರೆಗಳಿಂದ ಅವರು ನಮ್ಮನ್ನು ಕಾಣುತ್ತಾರೆ. ವಿ ಹ್ಯಾವ್ ಟು ಇವ್ಯಾಲ್ಯುವೇಟ್ ವೇರ್ ದಿಸ್ ಸಿಸ್ಟಮ್ ಬಿಲಾಂಗ್ಸ್ ಟು ವಿಚ್ ಡಿಸೀಸ್ ಅಂತ ನಾವು ಅದನ್ನು ಪ್ರಾಪರಾಗಿ ಇನ್ವೆಸ್ಟಿಗೇಟ್ ಮಾಡಿ ಇವ್ಯಾಲ್ಯುವೇಟ್ ಮಾಡಿ ಇದು ಯಾವ ರೋಗ, ಇದರಲ್ಲೇ ಇನ್ಫೆಕ್ಟಿವ್, ನಾನ್ ಇನ್ಫೆಕ್ಟಿವ್ ಅಂತ ಇರುತ್ತೆ. ಇನ್ಫೆಕ್ಟಿವಲ್ಲಿ ಸಾಮಾನ್ಯವಾಗಿ ನಿಮೋನಿಯಾ, ವೈರಲ್, ಬ್ಯಾಕ್ಟೀರಿಯಲ್, ಫಂಗಲ್ ನಿಮೋನಿಯಾ ಇರುತ್ತೆ. ಮೈಕ್ರೋಬ್ಯಾಕ್ಟೀರಿಯಲಲ್ಲಿ TB ಇರುತ್ತೆ. ಮತ್ತು ನಾನ್ ಇನ್ಫೆಕ್ಟಿವಲ್ಲಿ ಅಸ್ತಮಾ, COPD, ಇಂಟ್ರಸ್ಟಿಷಿಯಲ್ ಲಂಗ್ ಡಿಸೀಸಸ್ ಈ ಥರ ಇರುತ್ತೆ. ಸೊ ಮೊದಲೇ ನಾವು ಇದು ಇನ್ಫೆಕ್ಟಿವಾ ನಾನ್ ಇನ್ಫೆಕ್ಟಿವ್ ಅಂತ ಕ್ಲಾಸಿಫೈ ಮಾಡಿ ಆ ರೋಗಕ್ಕೆ ತಕ್ಕಂಗೆ ಆ ಪೇಷಂಟಿಗೆ ಚಿಕಿತ್ಸೆಯನ್ನು ಕೊಡ್ತೀರಾ. ಡಾಕ್ಟ್ರೇ, ಇಲ್ಲಿ ಅಸ್ತಮಾ ಮತ್ತು COPD ನಡುವಿನ ಸಣ್ಣ ವ್ಯತ್ಯಾಸವೇನಿದೆ ಅಂತ? ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್. ಎರಡರಲ್ಲಿ ಏನಿರುತ್ತೆ, ಕೆಮ್ಮು, ದಮ್ಮು, ಉಸಿರಾಟಕ್ಕೆ ತೊಂದರೆ. ಅಸ್ತಮಾ ಅಂದರೆ ಇದು ಹೆಟ್ರೋಜಿನಿಯಸ್ ಲಂಗ್ ಕಂಡೀಷನ್ ಕ್ಯಾರೆಕ್ಟರೈಸ್ಡ್ ಬೈ ವೇರಿಯಬಲ್ ರೆಸ್ಪಿರೇಟರಿ ಸಿಂಪ್ಟಮ್ಸ್. ಅಂದರೆ ಆವಾಗ ಕಾಣಿಸ್ಕೋ ಉಸಿರಾಟ ತೊಂದರೆ, ಎದೆ ಬಿಗಿತ, ಉಸಿರಾಡುವಾಗ ವೀಸಿಂಗ್ ಅಂತೀವಿ, ಶಬ್ದ ಬರುವುದು, ಮತ್ತು ಕೆಮ್ಮು. ಇದು ಅಸ್ತಮಾಗೆ ಸಂಬಂಧಪಟ್ಟಿದ್ದು. ಅಸ್ತಮಾ ಚೈಲ್ಡ್ಹುಡ್ ಅಸ್ತಮಾ, ಅಡೋಲಸೆಂಟ್ ಅಸ್ತಮಾ ಮತ್ತು ಅಡಲ್ಟ್ ಅಸ್ತಮಾ ಅಂತ ಕ್ಲಾಸಿಫೈ ಮಾಡ್ತೀವಿ.
COPD ಕ್ರಾನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮರಿ ಡಿಸೀಸ್ ಅಂದರೆ ಪೇಷಂಟು ಕಂಟಿನ್ಯೂಸ್ ಆಗಿ ಕೆಮ್ಮು, ಕಫ, ದಮ್ಮು ಮತ್ತು ಅದಕ್ಕೆ ಸಂಬಂಧಪಟ್ಟಿದ ತೊಂದರೆಗಳಿಂದ ಬಳಲುತ್ತಿರ್ತಾನೆ, ಕಂಟಿನ್ಯೂಸ್ ಆಗಿ ಬಳಲುತ್ತಿರ್ತಾನೆ. ಸೊ ಇದು 4th or 5th ಡೆಕೆಡ್ ಡಿಸೀಸ್, ಅಂದರೆ 40 ವಯಸ್ಸು ಆದಮೇಲೆ ಅಥವಾ 50 ವರ್ಷ ಆದಮೇಲೆ ಕಾಣಿಸ್ಕೊ. ಮತ್ತು ಸಾಮಾನ್ಯವಾಗಿ ಇದಕ್ಕೆ ಕಾರಣ ಅಂದರೆ ಸ್ಮೋಕಿಂಗ್, ಟೊಬ್ಯಾಕೊ ಸ್ಮೋಕಿಂಗ್ ಮೇನ್ ಕಾರಣ, ಎನ್ವೈರ್ಮೆಂಟಲ್ ಪೊಲ್ಯೂಷನ್ಸ್ ಆ್ಯಂಡ್ ಅದರ್ ರೀಸನ್ ಇರುತ್ತೆ. ಡಾಕ್ಟ್ರೇ, ಈಗ ಕ್ಷಯ ರೋಗ, TB ಜನರು ತಿಳಿದುಕೊಳ್ಬೇಕಾದ್ರೆ ಅಲ್ಲಿ ಮುಖ್ಯ ವಿಷಯಗಳು ಯಾವುವು ಅಂತ? TB ಒಂದು ಏಜ್ ಓಲ್ಡ್ ಡಿಸೀಸು. ಸಿನ್ಸ್ ಏನ್ಸಿಯಂಟ್ ಟೈಮ್ ಪೀಪಲ್ ಆರ್ ಸಫರಿಂಗ್ ವಿತ್ TB. ಮೊದಲಿನಕ್ಕಿಂತ ಈಗ TBಗೆ ಚೆನ್ನಾಗಿ ಮತ್ತು ಟ್ರೀಟ್ಮೆಂಟ್ ಅವೈಲೇಬಲ್ ಇದೆ ಮತ್ತು ರ್ಯಾಪಿಡ್ ಡಯಾಗ್ನೋಸ್ ಟೆಕ್ನಿಕ್ಸ್ ಇದೆ. ಸಾಮಾನ್ಯವಾಗಿ ಪೇಷಂಟ್ ವಿತ್ ಟ್ಯೂಬರ್ಕ್ಲೋಸಿಸ್ ಅವರ ಕ್ಷಯ ರೋಗ ಪೇಷಂಟು ದೀರ್ಘಕಾಲದ ಕೆಮ್ಮು, ಕಫದಲ್ಲಿ ರಕ್ತ, ಈವ್ನಿಂಗ್ ರೈಸ್ ಆಫ್ ಟೆಂಪ್ರೇಚರ್ ಮತ್ತು ಲಾಸ್ ಆಫ್ ಅಪೆಟೈಟ್, ಲಾಸ್ ಆಫ್ ವೇಟ್ನಿಂದ ಬರಳುತ್ತಿರ್ತಾನೆ. ಸೊ ಅದನ್ನು ಒಂದು ಮೈಕ್ರೋಸ್ಕೋಪಿಕ್ ಟೆಸ್ಟ್ ಮಾಡಿ, ಸ್ಮಿಯರ್ ಫಾರ್ AFB ಸ್ಟೇನ್ ಮಾಡಿ ಅಥವಾ ಎಕ್ಸ್ರೇ ಮಾಡಿ, ಬ್ಲಡ್ ಟೆಸ್ಟ್ಗಳನ್ನು ಮಾಡಿ ಅದನ್ನು ಕನ್ಫರ್ಮ್ ಮಾಡಿ, ಅದಕ್ಕೆ ಈಗ ಸಿಂಪಲ್ ಆಗಿ ವಿಚ್ ಈಸ್ ಫ್ರೀಲಿ ಅವೈಲಬಲ್ ಟ್ರೀಟ್ಮೆಂಟ್ ಅಕಾರ್ಡಿಂಗ್ ಟು ಗೌರ್ಮೆಂಟ್ ಸೆಟಪ್ಸ್ ಅಂಡರ್ ನ್ಯಾಷನಲ್ TB ಎಲಿಮಿನೇಷನ್ ಪ್ರೋಗ್ರಾಮ್ ಅಡಿ ಉಚಿತ ಟ್ರೀಟ್ಮೆಂಟ್ ಮತ್ತು ಮೊನಿಟರಿ ಬೆನಿಫಿಟ್ ಟು ದ ಪುವರ್ ಆ್ಯಂಡ್ ನೀಡಿ ಪೇಷಂಟ್ಸ್ಗೆ, ಪ್ಲಸ್ ಈವನ್ ನ್ಯೂಟ್ರಿಷನಲ್ ಬೆನಿಫಿಟ್ ಟು ಪುವರ್ ಆ್ಯಂಡ್ ನೀಡಿ ಪೇಷಂಟ್ಸ್ಗೆ ಲಭ್ಯ ಇದೆ. ಪೇಷಂಟು 6 months ಟ್ರೀಟ್ಮೆಂಟ್ ತೊಗೊಂಡ್ರಿಂದ ನಿಯರ್ಲಿ 99% ಕ್ಯೂರ್ ರೇಟ್ ಈ ಸದ್ಯದಲ್ಲಿ ನಾವು ಕೊಡ್ತಾ ಇದ್ದೀವಿ ಪೇಷಂಟ್ಸ್ಗೆ. ಡಾಕ್ಟ್ರೇ, ನೋಡಿ, ಇದು TB ಮುಕ್ತ ಭಾರತ ಮಾಡ್ತಾ ಇದ್ದೀರಾ, ಇದು ಎಷ್ಟರ ಮಟ್ಟಿಗೆ ನಾವು ಯಶಸ್ವಿ ಆಗಿದ್ದೀರಾ ಅಂತ? TB ಎಲಿಮಿನೇಷನ್ ಪ್ರೋಗ್ರಾಮ್ ಇತ್ತು. ಈಗ ನಾವು TB ಬಗ್ಗೆ ಮಾತಾಡಬೇಕಂದ್ರೆ ಇಟ್ಸ್ ಅ ಕಮಿಟ್ಮೆಂಟ್. ಇಟ್ಸ್ ನಾಟ್ ಓನ್ಲಿ ಇಂಡಿವಿಜುವಲ್ ಕಮಿಟ್ಮೆಂಟ್, ಇದು ಸ್ಟೇಟ್ ಕಮಿಟ್ಮೆಂಟ್, ಅಂದರೆ ಗೌರ್ಮೆಂಟ್ ಕಮಿಟ್ಮೆಂಟು, NGOs ಕಮಿಟ್ಮೆಂಟು, ಹೆಲ್ತ್ ಕೇರ್ ಪ್ರೊವೈಡರ್ಸ್ ಕಮಿಟ್ಮೆಂಟು, ಮತ್ತು ಇವನ್ ರೋಗಿನ ಮತ್ತು ಅವ್ರ ಮನೆಯವರ ಕಮಿಟ್ಮೆಂಟಿಂದ ಇದು ನಾವು ಸಾಧ್ಯ ಆಗುತ್ತೆ. ಅವಾಗೆ ನಾವು TB ಮುಕ್ತ ಭಾರತ ಮಾಡ್ತೀವಿ. ಸೊ ಈಗ ನಾವು ಹಿಸ್ಟ್ರಿಯನ್ನು ನೋಡೋದಾಗಿ, ಟ್ಯೂಬರ್ಕ್ಲೋಸಿಸ್ ಮತ್ತು ಟ್ರೀಟ್ಮೆಂಟ್ ರಿಲೇಟೆಡ್ ಹಿಸ್ಟ್ರಿಯನ್ನು ನೋಡೋದಾಗಿ ನಾವು ಇದನ್ನು ಪ್ರೀ ಪ್ರೋಗ್ರಾಮಿಕ್ ಎರಾ ಆ್ಯಂಡ್ ಪ್ರೋಗ್ರಾಮಿಕ್ ಎರಾ ಸ್ಟೇಜ್ ಅಂತ ತಗೋತೀವಿ. ಸೊ ಈಗ 1906ರಲ್ಲಿ ಇಂಡಿಯಾನಲ್ಲಿ ಫಸ್ಟ್ ಟೈಮಲ್ಲಿ ರಾಜಸ್ಥಾನದಲ್ಲಿ ಒಂದು ಸ್ಯಾನಿಟೋರಿಯಂ ಅಂತ ಒಂದು ಸ್ಥಾಪಿಸಿ ಎಲ್ಲ ಪೇಷಂಟ್ಸ್ಗಳಿಗೆ ಅಲ್ಲಿ ಊಟದ ವ್ಯವಸ್ಥೆ, ನ್ಯಾಚುರಲ್ ಸನ್ಲೈಟ್ ವ್ಯವಸ್ಥೆ ಸೇರಿಸಿ ಎಲ್ಲ TB ಪೇಷಂಟ್ಸ್ನ ಒಂದು ಡೆಸಿಗ್ನೇಟೆಡ್ ಪ್ಲೇಸ್ ಸ್ಯಾನಿಟೋರಿಯಂ ಥರ ಮಾಡಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಕೆ ನೋಡಿದ್ದು 1906ರಲ್ಲಿ ಮೊದಲ ಬಾರಿ ರಾಜಸ್ಥಾನದಲ್ಲಿ. ಇನ್ ಪ್ರೋಗ್ರಾಮಿಕ್ ಎರಾ ಅಂತ ಬಂದರೆ 1961 ನಂತರ. ಸೊ ಯಾವಾಗ ಪೋಸ್ಟ್ ಇಂಡಿಪೆಂಡೆನ್ಸ್ ಹೆಲ್ತ್ ಡಿಪಾರ್ಟ್ಮೆಂಟ್ ಸೆಟ್ಲಾಗಿ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಡೆವಲಪ್ ಆದಮೇಲೆ 1961ನಲ್ಲಿ ಫಸ್ಟ್ ಟೈಮು TB ಕಂಟ್ರೋಲ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತೀವಿ, ಗೌರ್ಮೆಂಟ್ ಆಫ್ ಇಂಡಿಯಾ, ಬೈ ಗೌರ್ಮೆಂಟ್ ಆಫ್ ಇಂಡಿಯಾ. ಅಂಡರ್ TB ಕಂಟ್ರೋಲ್ ಪ್ರೋಗ್ರಾಮ್ ಮಾಸ್ ರೇಡಿಯೋಗ್ರಫಿ, ಮಾಸ್ ಟ್ರೀಟ್ಮೆಂಟು, ಮಿನಿಯೇಚರ್ ರೇಡಿಯೋಗ್ರಫಿ ಅಂತೇಳಿ ಟ್ರೀಟ್ಮೆಂಟ್ ಸ್ಟಾರ್ಟ್. ಇನ್ನು 1996ರಲ್ಲಿ ಅದೇ ಪ್ರೋಗ್ರಾಮ್ TB ಕಂಟ್ರೋಲ್ ಪ್ರೋಗ್ರಾಮ್ನ ರಿವೈಸ್ಡ್ ಮಾಡಿ ಏನು ಗೇನ್ ಆಯಿತು, ಏನು ಡಿಸ್ಅಡ್ವಾಂಟೇಜಸ್ ಇತ್ತು, ಏನು ಅಡ್ವಾಂಟೇಜಸ್ ಇತ್ತು, ಏನು ಅಪ್ಡೇಷನ್ ಬೇಕು, ಏನು ಫಾರ್ವರ್ಡಾಗಿ ಮಾಡಬೇಕಿತ್ತು ಅಂತ ಮಾಡಿ 1997ರಲ್ಲಿ ರಿವೈಸ್ಡ್ ನ್ಯಾಷನಲ್ ಕಂಟ್ರೋಲ್ ಪ್ರೋಗ್ರಾಮ್ ಅಂತ ಸ್ಟಾರ್ಟ್ ಮಾಡಿದರು. ಸೊ ಅದು ಆದ ನಂತರ ನಾವು ಯಾವಾಗ ಪೇಷಂಟ್ನ ಫಸ್ಟ್ ಲೈನ್ ಡ್ರಗ್ಸ್, ಮೊದಲು ಹೆಪೆಜಿಡಾಗಿ ಟ್ರೀಟ್ಮೆಂಟ್ ಇತ್ತು. ಒನ್ಸ್ ಇದು ಪ್ರೋಗ್ರಾಮೆಟಿಕ್ ಪ್ರೋಟೋಕಾಲಲ್ಲೇ ಮಲ್ಟಿಪಲ್ ಡ್ರಗ್ಸ್ನಿಂದ ಇಂಟೆನ್ಸಿವ್ ಫೇಸ್, ಕಂಟಿನ್ಯೂಸ್ ಫೇಸ್ ಆಗಿ ಟ್ರೀಟ್ಮೆಂಟ್ ಮಾಡ್ತಿರೋದೆ, ಮತ್ತು ಇವ್ಯಾಲ್ಯೂಯೇಷನ್ ಫಾರ್ ರೆಸಿಸ್ಟೆನ್ಸ್ ಆರ್ ಸೆನ್ಸಿಟಿವಿಟಿ ಟು ದಿ ಗಿವನ್ ಡ್ರಗ್ಸ್ ಅದು ಟೆಸ್ಟ್ ಮಾಡಿದಾಗ ಡ್ರಗ್ ರೆಸಿಸ್ಟೆನ್ಸ್ ಪ್ಯಾಟರ್ನ್ ಬರ್ತಾ ಇತ್ತು. ಅವಾಗ ಅದಕ್ಕೆ ಡ್ರಗ್ ರೆಸಿಸ್ಟೆಂಟ್ TB ಆರ್ MDR TB ಅಂತ ಮಾಡಿದ್ವಿ. ಸೊ ಅದನ್ನು ನಾವು ಅಕಾರ್ಡಿಂಗ್ ಟು WHO ಗೈಡ್ಲೈನ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಂಡ್ 2006 DOTS+ ಅಂತ ಸಪ್ರೇಟ್ ಆಗಿ ಡ್ರಗ್ ರೆಸಿಸ್ಟೆಂಟ್ TBಗೆ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ವಿ. ಈಗ 2021ನಿಂದ ಮತ್ತೆ ಅದೇ ಸೇಮ್ ಪ್ರೋಗ್ರಾಮನ್ನು ನ್ಯಾಷನಲ್ TB ಎಲಿಮಿನೇಷನ್ ಪ್ರೋಗ್ರಾಮ್ ಬ್ರ್ಯಾಂಡ್ ನೇಮಿಂದ ಮಾಡ್ತಿದ್ದಾರೆ. ಇಲ್ಲಿ ಪೇಷಂಟ್ಗೆ ಬೇಕಾದ ಇವ್ಯಾಲ್ಯೂಯೇಷನ್, ಡಯಾಗ್ನೋಸ್ಟಿಕ್ ಸಪೋರ್ಟ್ ಫ್ರೀಯಾಗಿ ಕೊಡ್ತಾರೆ, ಟ್ರೀಟ್ಮೆಂಟ್ ಸಪೋರ್ಟ್ ಫ್ರೀಯಾಗಿ ಕೊಡ್ತಾರೆ, ನ್ಯೂಟ್ರಿಷನಲ್ ಬೆನಿಫಿಟ್ಸ್ ಕೊಡ್ತಾರೆ, ಈವನ್ ಟ್ರಾವೆಲ್ ಕನ್ವೀನಿಯನ್ಸು ಕೊಟ್ಟು ಪೇಷಂಟ್ಗೆ ಕ್ಯೂರ್ ರೇಟ್ 100%, ನಿಯರ್ಲಿ 100% ರೀಚ್ ಆಗುವಂಗೆ ಎಲ್ಲರೂ ಗೌರ್ಮೆಂಟ್ ಆಫ್ ಇಂಡಿಯಾ, ಗೌರ್ಮೆಂಟ್ ಆಫ್ ಕರ್ನಾಟಕ, ಆಲ್ NGOs, ಈವನ್ WHO ಆ್ಯಂಡ್ ಅದರ್ ಕಾರ್ಪೊರೇಟ್ ಕಂಪನೀಸ್ ಆರ್ ಇನ್ವಾಲ್ವ್ಡ್ ಇನ್ TB ಹ್ಯಾಸ್ ಟು ಬಿ ಎಲಿಮಿನೇಟೆಡ್ ಫ್ರಮ್ ವರ್ಡ್ ಅಂತ ಒಂದು ಕಾಮನ್ ಥೀಮಲ್ಲಿ ವರ್ಕ್ ಮಾಡ್ತಿದ್ದ. ಅಂದರೆ ನಾವು ಭಾರತ ದೇಶದವರು
ಕ್ಷಯರೋಗ ಮುಕ್ತ ಭಾರತ ದೇಶದತ್ತ ಹೋಗ್ತಾ ಕಾಣಬಹುದು. ಹೋಗ್ತಾ ಇದೀವಿ ಬಹಳ ಸಂತೋಷ. ಸೊ ಬಿಫೋರ್ ದಿಸ್ 2015 ಮಾರ್ಟಾಲಿಟಿ ರೇಟ್ 21 per lakh ಪಾಪ್ಯುಲೇಷನ್ ಇತ್ತು, ಅದು ಕಡಿಮೆ ಆಗ್ತಾ ಬರ್ತಾ ಇದೆ. ಸಕ್ಸಸ್ ರೇಟ್ ನಿಯರ್ಲಿ 96 to 98% ಬರ್ತದೆ. ಡಾಕ್ಟ್ರೇ, ಈಗ ನಾವು ನಿಮೋನಿಯಾ ರೋಗದ ಲಕ್ಷಣ ಮತ್ತು ಇದರ ಚಿಕಿತ್ಸೆ ಬಗ್ಗೆ ನಮಗೆ ತಿಳಿಸಿ. ನಿಮೋನಿಯಾ ಇದೊಂದು ಅಕ್ಯೂಟ್ ರೆಸ್ಪಿರೇಟರಿ ಇಲ್ನೆಸ್. ಸೊ ಪೇಷಂಟ್ ಇಲ್ಲೇ ಕಂಪೇರ್ ಟು TB ಅಲ್ಲಿ TB ಅಲ್ಲಿ ತಿಂಗಳಾನುಗಟ್ಲೆ ಅಥವಾ ವಾರಾನುಗಟ್ಲೆ ರೋಗಿ ಬಳಲ್ತಿರ್ತಾನೆ. ನ್ಯೂಮೋನಿಯಲ್ಲಿ ಅಕ್ಯೂಟ್ ಇಲ್ನೆಸ್. ಅಕ್ಯೂಟ್ ಅಂದರೆ 1-2 ದಿನ 3 ದಿನ ಅಥವಾ ಒಂದು ವಾರದೊಳಗೇನೆ ಜ್ವರ, ಕೆಮ್ಮು, ಕಫ, ಉಸಿರಾಟದ ತೊಂದರೆ, ಎದೆ ನೋವು, ಈ ಥರ ಸಮಸ್ಯೆಗಳಿಂದ ಬಳಲ್ತಿರ್ತಾನೆ. ಅಕ್ಯೂಟ್ ಇಲ್ನೆಸ್ ಇದು ಒಂದು ವಾರದಲ್ಲೇ ಕಾಣಿಸ್ಕೊಂಡು ಮತ್ತೆ ಇದು ಸಿವಿಯರಿಟಿ ಇನ್ಕ್ರೀಸ್ ಆದಂಗೆ ಪೇಷಂಟ್ಗೆ ತೊಂದರೆ ಆಗುತ್ತೆ. ಪೇಷಂಟ್ ಕ್ರಿಟಿಕಲಿ ಇಲ್ಲಿ ಆಗಿ ತೊಂದರೆಗಳಾಗ್ತವೆ. ಇನ್ನು ಧೂಮ್ರಪಾನದಿಂದ ಶ್ವಾಸಕೋಶದ ಮೇಲೆ ಯಾವ ಯಾವ ಪರಿಣಾಮ ಬೀಳ್ತದೆ? ಅಂದರೆ ಸಾಮಾನ್ಯವಾಗಿ ಎಲ್ಲ ಫ್ಯಾಮಿಲಿಗಳು ಧೂಮ್ರಪಾನದಿಂದ ಬಹಳಷ್ಟು ಹಾನಿಗೆ ಒಳಗಾಗ್ತಾ ಇದ್ದಾರೆ. ಧೂಮಪಾನದಿಂದ ಸ್ಮೋಕಿಂಗ್ ಆ್ಯಂಡ್ ಸ್ಮೋಕಿಂಗ್ ರಿಲೇಟೆಡ್ ಟು ರೆಸ್ಪಿರೇಟರಿ ಇಲ್ನೆಸ್ ಅಂದರೆ ಒಂದು ಕ್ರಾನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್. ಸೊ ಅದು ಪ್ರಿವಿಲೆನ್ಸ್ಲೇನು ಇನ್ ಇಂಡಿಯಾ ಸೆಟಪ್ಪಲ್ಲೇ ಪ್ರಿವಿಲೆನ್ಸ್ ರೇಟು 14 to 16% ಇದೆ ಹೂ ಆರ್ ಅಬೋವ್ ಏಜ್ 40. ಮತ್ತು ಧೂಮಪಾನದಿಂದ ರೆಸ್ಪಿರೇಟರಿ ರಿಲೇಟೆಡ್ ಕ್ಯಾನ್ಸರ್ಸ್ ಅಂತ ಓರಲ್ ಕ್ಯಾನ್ಸರ್ಸ್, ಟ್ರೇಕಿಯಲ್ ಕ್ಯಾನ್ಸರ್, ಬ್ರೋಂಕಿಯಲ್ ಕ್ಯಾನ್ಸರ್ಸ್, ಲಂಗ್ ಕ್ಯಾನ್ಸರ್ಸ್ ಅಂತ ಈ ಥರ ಕ್ಯಾನ್ಸರ್ಸ್ ಆಗ್ತಿದೆ. ಸೊ ಆ್ಯನ್ಯುವಲ್ ಇನ್ಸಿಡೆನ್ಸ್ ಆಫ್ ಕ್ಯಾನ್ಸರ್ಸ್ ರೇಟ್ ಇನ್ ಇಂಡಿಯಾ ಇಸ್ 80,000 cases annually we are reporting. Among them 60 to 70,000 cases are annually dying because of this cancer illness. ಡಾಕ್ಟ್ರೇ, ತಾವು ಕ್ರಿಟಿಕಲ್ ಕೇರ್ ಡಾಕ್ಟರ್ ಕೂಡ. ICUಗೆ ಯಾವ ರೀತಿಯ ರೋಗಿಗಳನ್ನು ನೀವು ದಾಖಲಿಸ್ತೀರಿ? ಯಾವುದೇ ಒಂದು ಪೇಷಂಟ್ ಬಂದರೆ ನಾವು ಸಿವಿಯಾರಿಟಿ ಆಗಿ ನೋಡ್ಕೋಬೇಕಾಗತ್ತೆ. ಸೊ ಅಕಾರ್ಡಿಂಗ್ ಟು ದ ಸಿವಿಯಾರಿಟಿ ಒಂದು ಪೇಷಂಟ್ನ OPD ಬೇಸಿಸ್ ಆಗಿ ಇವ್ಯಾಲ್ಯೂಯೇಷನ್ ಮಾಡಿ ಟ್ರೀಟ್ಮೆಂಟ್ ಮಾಡಬೇಕಾ ಅಥವಾ ಇನ್ ಪೇಷಂಟ್ ಆಗಿ ಅಡ್ಮಿಟ್ ಮಾಡ್ಕೋಬೇಕಾ? ಇನ್ ಪೇಷಂಟ್ ಆಗಿ ಅಡ್ಮಿಟ್ ಮಾಡ್ಕೋಬೇಕಂದ್ರೆ 3 categories ಬರುತ್ತೆ. ಒಂದು ಜನರಲ್ ವಾರ್ಡು, ಒಂದು ಹೈ ಡೆಫಿನೇಷನ್ ಯೂನಿಟ್, ಇನ್ನೊಂದು ಕ್ರಿಟಿಕಲ್ ಕೇರ್ ಏರಿಯಾ. ಜನರಲ್ ವಾರ್ಡಲ್ಲ ಅಂದರೆ ಜಸ್ಟ್ IV ಆ್ಯಂಟಿಬಯೋಟಿಕ್ಸು, ಕೇರು, ರೆಸ್ಟು, ಹೈಡ್ರೇಷನ್ ಸಂಬಂಧ ಅಡ್ಮಿಟ್ ಮಾಡಿರ್ತೀವಿ. ದೆನ್ ಹೈ ಡಿಪೆಂಡೆನ್ಸಿ ಯೂನಿಟ್ ಅಂದರೆ ಅಲ್ಲೇ ಸ್ವಲ್ಪ ಪ್ಯಾರಾಮೀಟರ್ಸ್ನೆಲ್ಲ ಮಾನಿಟರ್ ಮಾಡಿ ಸ್ವಲ್ಪ ಇಂಟೆನ್ಸಿವ್ ಕೇರ್ ಥೆರಪಿ, ದೆನ್ ಫ್ರೀಕ್ವೆಂಟ್ IV ಆ್ಯಂಟಿಬಯೋಟಿಕ್ಸ್ ಆರ್ ಫ್ರೀಕ್ವೆಂಟ್ ಅದರ್ ಇಂಟರ್ವೆನ್ಷನ್ಸ್ ಮಾಡೋದಿರುತ್ತೆ. ಕ್ರಿಟಿಕಲ್ ಕೇರ್ ಬಂದಾಗ ICU ಅಂತ ಬಂದಾಗ ಪೇಷಂಟ್ದು ಲೈಫ್ ಥ್ರೆಟ್ನಿಂಗ್ ಕಂಡೀಷನ್ ಇರ್ತಾರೆ. ಟು ಸಸ್ಟೈನ್ ಇಸ್ ಲೈಫ್ ವಿ ಹ್ಯಾವ್ ಟು ಸಪೋರ್ಟ್ ವಿತ್ ವೆಂಟಿಲೇಟರ್ಸ್ ಆರ್ ಅದರ್ ಕಾರ್ಡಿಯಾಕ್ ಸಪೋರ್ಟ್ಸ್. ಅದನ್ನೇ ನಾನು ಕೇಳಬೇಕಂತಿದ್ದೆ. ವೆಂಟಿಲೇಟರ್ ಅಂದರೆ ಎಲ್ಲರೂ ಭಯಪಟ್ಕೊಳ್ತಾರೆ. ವೆಂಟಿಲೇಟರ್ ಅಂದರೆ ಏನು, ಇದು ಯಾವಾಗ ನೀವು ಉಪಯೋಗ ಮಾಡ್ತೀರಿ ಅಂತ ನಮ್ಮ ಕೇಳುಗರಿಗೆ ಹೇಳಬೇಕು. ಸೊ ವೆಂಟಿಲೇಷನ್, ನಾವು ಉಸಿರಾಡ್ತೀವಿ. ಆ ಉಸಿರಾಡೋದಕ್ಕೆ ನಾವು ಸಪೋರ್ಟ್ ಮಾಡೋದಕ್ಕೆ ಎಕ್ಸ್ಟರ್ನಲ್ ರೆಸ್ಪಿರೇಟರ್ಸ್ ಅಂತೀವಿ. ರೆಸ್ಪಿರೇಟರ್ ಸಪೋರ್ಟ್ಸಲ್ಲೇ ನಾವು ಸ್ಟೆಪ್ ವೈಸ್ ಆಗಿ ಮಷಿನರೀಸ್ ಬಂದರೆ ಅದಕ್ಕೆ ವೆಂಟಿಲೇಟರ್ ಅಂತೀವಿ. ಯೂಶುವಲಿ ಪೇಷಂಟ್ಗೆ ಉಸಿರಾಡೋಕ್ಕೆ ತ್ರಾಸಿದ್ದಲ್ಲೇ ಮೊದಲು ಆಕ್ಸಿಜನ್ ಸಪ್ಲಿಮೆಂಟೇಷನ್ ಮಾಡ್ತೀವಿ. ಅದೇ ಜಸ್ಟ್ ಅದಕ್ಕೆ ಆಕ್ಸಿಜನ್ ಥೆರಪಿ ಆರ್ ಇನ್ಹಲೇಷನ್ ಥೆರಪಿ ಅಂತೀವಿ. ಅದಕ್ಕಿಂತನೂ ಸ್ವಲ್ಪ ಸಿವಿಯರ್ ಆದರೆ ಪೇಷಂಟ್ಸ್ಗೆ ಅಲಾಂಗ್ ವಿತ್ ಆಕ್ಸಿಜನ್ ಸಪ್ಲೈ ಪ್ರೆಷರ್ ಆಗಿ ಸಪ್ಲೈ ಮಾಡ್ತೀವಿ. ಅದಕ್ಕೆ ನಾನ್ ಇನ್ವೇಸಿವ್ ವೆಂಟಿಲೇಷನ್ ಅಂತೀವಿ. ಪೇಷಂಟ್ಗೆ ಅದು ಮಷೀನು ಆಕ್ಸಿಜನ್ನು ಮತ್ತು ಕಾನ್ಸಂಟ್ರೇಟೆಡ್ ಆಕ್ಸಿಜನ್ನು ಮತ್ತು ರಿಕ್ವೈರ್ಡ್ ಪ್ರೆಷರ್ ಡೆಲಿವರಿ ಮಾಡ್ತಿರ್ತದೆ. ಇನ್ವೇಸಿವ್ ವೆಂಟಿಲೇಷನ್ ಅಂದರೆ ಪೇಷಂಟ್ಗೆ ಇಲ್ಲಿ ನಾವು ಇಂಟ್ಯೂಬೇಷನ್ ಅಂತೀವಿ. ಎಂಡೋಟ್ರೇಕಿಯಲ್ ಟ್ಯೂಬ್ ಅನ್ನು ಇನ್ಸರ್ಟ್ ಮಾಡಿ ಅವಾಗ ಪೇಷಂಟ್ನ ಮಷಿನ್ಗೆ ಕನೆಕ್ಟ್ ಮಾಡ್ತೀವಿ. ಯಾವಾಗ ಮಷಿನ್ ಕನೆಕ್ಟ್ ಮಾಡೋದು ಅವಾಗ ಪೇಷಂಟು ಕೃತಕವಾಗಿ ಉಸಿರಾಡುತ್ತೆ. ಆ ಮಷೀನಲ್ಲಿ ಸೆಟ್ ರೇಟ್ ಪ್ರಕಾರ ಉಸಿರಾಟ ಪೇಷಂಟ್ ಹೋಗುತ್ತೆ. ಅದರಲ್ಲೇ ಡಿಫ್ರೆಂಟ್ ಪ್ಯಾರಾಮೀಟರ್ಸು ಡಿಫ್ರೆಂಟ್ ಮೋಡ್ಸ್ ಇದೆ. ಸೊ ಇಲ್ಲಿ ಪಾರ್ಟ್ಲಿ ಮಷೀನ್ ಈಸ್ ಡೂಯಿಂಗ್ ರೆಸ್ಪಿರೇಟರಿ ಫಂಕ್ಷನ್, ನಾಟ್ ಪೇಷಂಟ್ ಈಸ್ ಡೂಯಿಂಗ್. ಇನ್ ನಾನ್ ಇನ್ವೇಸಿವ್ ವೆಂಟಿಲೇಷನ್ ಪೇಷಂಟ್ ಈಸ್ ಡೂಯಿಂಗ್ ಈಸ್ ಬ್ರೀದಿಂಗ್ ಆರ್ ಹಿ ಈಸ್ ಬ್ರೀದಿಂಗ್ ಹಿಸ್ ಓನ್, ಮಷೀನ್ ಈಸ್ ಸಪೋರ್ಟಿಂಗ್ ಹಿಮ್. ಇನ್ನೇನು O2 ಇನ್ಹಲೇಷನ್, ಆಕ್ಸಿಜನ್ ಸಪ್ಲಿಮೆಂಟಲ್ ಆಕ್ಸಿಜನ್ ಕೊಡ್ತಿರ್ಬೇಕಾದ್ರೆ ಪೇಷಂಟ್ನೇ ಉಸಿರಾಡ್ತಿರ್ತಾನೆ, ಜಸ್ಟ್ ಎನ್ರಿಚ್ಡ್ ಆಕ್ಸಿಜನ್ ಕೊಡ್ತಾ ಇರ್ತೀವಿ. ಈಗ ಸೆಪ್ಸಿಸ್ ಅಂದ್ರೆ ಏನು, ಅದು ಎಷ್ಟು ಅಪಾಯಕಾರಿ? ಸೆಪ್ಸಿಸ್ ಇಸ್ ನಥಿಂಗ್ ಬಟ್ ಇನ್ಫೆಕ್ಷನ್. ಸೊ ಎನ್ ಇನ್ಫೆಕ್ಷನ್ ಇದ್ದಾಗ ಅದು ಪ್ಯಾರಾಮೀಟರ್ಸ್ ಇದೆ. ಇನ್ಫೆಕ್ಷನ್ ವೆನ್ ದ ಟೋಟಲ್ WBC ಕೌಂಟ್ ವಿಚ್ ರೀಚಸ್ ಮೋರ್ ದೆನ್ 26,000 or 30,000. Plus patient is having hypotension, tachycardia, and then tachypnea. ಅಂತ ಹೇಳಿದ್ರೆ ಅದೊಂದು ಸೆಪ್ಸಿಸ್ ಅಂತೀವಿ. ಅಂದರೆ ಮಲ್ಟಿಪಲ್ ಇನ್ಫೆಕ್ಷನ್ ವಿತ್ ಮಲ್ಟಿಪಲ್ ಸಿಸ್ಟಮ್ಸ್ ಡಿಸ್ಫಂಕ್ಷನ್.
ಹೀಗಾಗಿ ಅದು ತುಂಬಾ ಅಪಾಯಕಾರಿಯಾಗಿ ಮಲ್ಟಿಪಲ್ ಆಗಿ ಸೆಪ್ಸಿಸ್ ಅಲ್ಲಿ ಬಂದ್ರೆ ಪೇಷಂಟ್ ನ್ಯೂಮೋನಿಯಾ, ರೆಸ್ಪಿರೇಟರಿ ಇಲ್ನೆಸ್ಸು, ಆಮೇಲೆ ಹಂಗೆ ರೀನಲ್ ಇನ್ಫೆಕ್ಷನ್ಸು, ದೆನ್ ಡಿರೇಂಜ್ಡ್ ರೀನಲ್ ಫಂಕ್ಷನು, ಡಿರೇಂಜ್ಡ್ ಲಿವರ್ ಫಂಕ್ಷನ್ಸು, ದೆನ್ ಡಿರೇಂಜ್ಡ್ ನ್ಯೂರಲಾಜಿಕಲ್ ಕಂಡೀಷನ್ಸ್, ಇವನ್ ಡಿರೇಂಜ್ಡ್ ಬ್ರೈನ್ ಫಂಕ್ಷನ್ಸು, ದೆನ್ ಕೊನೆಗೆ ಡಿರೇಂಜ್ಡ್ ಕಾರ್ಡಿಯಾಕ್ ಫಂಕ್ಷನ್ಸ್, ವಿಚ್ ಆರ್ ಆಲ್ ರಿಲೇಟೆಡ್ ಮಲ್ಟಿ ಸಿಸ್ಟಮ್ ಡಿಸೀಸ್. ವೆನ್ ಇಟ್ ಈಸ್ ಅ ಸೆಪ್ಸಿಸ್, ಇಟ್ಸ್ ಅ ಮಲ್ಟಿ ಸಿಸ್ಟಮ್ ಡಿಸೀಸ್. ಡಾಕ್ಟ್ರೇ, ಈಗ ICUನಲ್ಲಿ ವೈದ್ಯರಾಗಿ ನೀವು ಎದುರಿಸುವ ದೊಡ್ಡ ಸವಾಲುಗಳು ಯಾವುವು? ನಾವು ಎಲ್ಲಿ ವರ್ಕ್ ಮಾಡ್ತಾ ಇರೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಡೆಸಿಗ್ನೇಟೆಡ್ ಇನ್ಸ್ಟಿಟ್ಯೂಟ್ ಆರ್ ಡೆಸಿಗ್ನೇಟೆಡ್ ಹಾಸ್ಪಿಟಲ್ಸ್ ಅಲ್ಲಿ ಅದರದೇ ಆದ ಪ್ರೊವಿಷನ್ಸ್ ಇರ್ತವೆ. ಸೊ ಆ ಪ್ರೊವಿಷನ್ಸ್ ಅಲ್ಲೇ ಫಸ್ಟು ICU ಅಲ್ಲೇ ಮ್ಯಾಂಡೇಟರಿ ರಿಸ್ಟ್ರಿಕ್ಷನ್ ಇರುತ್ತೆ ಎಂಟ್ರಿಗೆ. ಓನ್ಲಿ ಡ್ಯೂರಿಂಗ್ ವಿಸಿಟಿಂಗ್ ಅವರ್ಸ್ ಆ್ಯಂಡ್ ವಿಸಿಟಿಂಗ್ ಟೈಮ್ಸ್ ಅಲವನ್ಸ್ ಇರುತ್ತೆ ಅಟೆಂಡರಿಗೆ. ಸೊ ಆ ಟೈಮಲ್ಲಿ ಫಸ್ಟ್ ನಮಗೆ ICU ಅಲ್ಲೇ ಮುಖ್ಯವಾಗಿದ್ದು ಪೇಷಂಟ್, ಹೀಸ್ ಕಂಡೀಷನ್, ಹೀಸ್ ಪ್ರೋಗ್ರೆಸ್, ಹೀಸ್ ಇಂಪ್ರೂವ್ಮೆಂಟ್. ಸೊ ಆ ಕಡೆಗೆ ನಾವು ಜಾಸ್ತಿ ಲಕ್ಷ್ಯ ಕೊಡ್ತೀವಿ. ಹಾಗೆ ನೀವು ಕೇಳಿದಂಗೆ ಅಟೆಂಡರ್ಸು, ಬಾಯ್ ಸ್ಟ್ಯಾಂಡರ್ಸ್ ಅವರು ಇದು ಬಹಳ ಅಪ್ರೆಹೆನ್ಸಿವ್ ಇರ್ತಾರೆ. ಅವ್ರಿಗೆ ಈಗರ್ ಟು ನೋ ವಾಟ್ ಈಸ್ ಹ್ಯಾಪ್ನಿಂಗ್ ವಿತ್ ದೇರ್ ಪೇಷಂಟ್. ಅವರ್ಲಿ ಬೇಸಿಸಲ್ಲೂ ಮ್ಯಾಮ್ ಕೇಳೋ ಕ್ವಶನ್ಸು ಇರ್ತವೆ. ಅವರಿಗೆ ನಾವು ಕೌನ್ಸಿಲಿಂಗ್ ಸೆಷನ್ಸ್ ಮಾಡಿ, ಕೌನ್ಸಿಲಿಂಗ್ ಏರಿಯಾ ಅಂತ ಡೆಸಿಗ್ನೇಷನ್ ಮಾಡಿ, ಅಲ್ಲಿ ಹೋಗಿ ಅವರಿಗೆ ನಾವು ಆ ಪೇಷಂಟ್ದು ಕಂಡೀಷನ್ನು, ರೋಗ, ಪ್ರೋಗ್ರೆಷನ್ನು, ಡೈಲಿ ರಿಪೋರ್ಟ್ಸ್, ಈವ್ನಿಂಗ್ ರಿಪೋರ್ಟ್ಸ್, ಆಫ್ಟರ್ನೂನ್ ರಿಪೋರ್ಟ್ಸ್ ಅಂತ ಹೇಳಿ ಕೊಟ್ಕೊಂಡು, ಅಥವಾ ಆಫ್ಟರ್ನೂನ್ ಪ್ರೋಗ್ರೆಷನ್, ಈವ್ನಿಂಗ್ ಪ್ರೋಗ್ರೆಷನ್, ಓವರ್ ನೈಟ್ ಪ್ರೋಗ್ರೆಷನ್ ಆರ್ ಓವರ್ ನೈಟ್ ಅಡ್ವರ್ಸ್ ಇವೆಂಟ್ಸ್ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡಿ ಅವರಿಗೆ ಮೊದಲು ಅವರ್ಲಿ ಬೇಸಿಸ್ ಆರ್ ಡೇ ಬೇಸಿಸ್ ಆರ್ ನೈಟ್ ಆ್ಯಂಡ್ ಡೇ ಬೇಸಿಸ್ ಆಗಿ ನಾವು ಬ್ರೀಫ್ ಮಾಡಬೇಕಾಗತ್ತೆ. ಯಾಕಂದ್ರೆ ಪೇಷಂಟ್ಸ್ ಕಂಡೀಷನ್ನು ಕ್ರಿಟಿಕಲ್ ಇರೋದ್ರೆ ಎನಿ ಟೈಮ್ ಎನಿಥಿಂಗ್ ಮೇ ಗೋ ರಾಂಗ್. ಹೌದು. ಸೊ ವಿ ಹ್ಯಾವ್ ಟು ಟೇಕ್ ಕಾನ್ಫಿಡೆನ್ಸ್ ಆಫ್ ಪೇಷಂಟ್ ಫಸ್ಟ್, ದೆನ್ ಬೈಸ್ಟ್ಯಾಂಡರ್ಸ್ ಆ್ಯಂಡ್ ರಿಲೇಟಿವ್ಸ್. ಇದೆಲ್ಲ ಲಾಜಿಸ್ಟಿಕ್ ಆಗಿ ನಾವು ಮ್ಯಾನೇಜ್ ಮಾಡಬೇಕಾಗ್ತದೆ. ICU ಅಲ್ಲಿ ಕೆಲಸ ಮಾಡೋ ಟೈಮಲ್ಲಿ ಮೊದಲು ನಮಗೆ ಇಂಪಾರ್ಟೆಂಟು ಪೇಷಂಟ್ ಕಂಡೀಷನ್, ಪೇಷಂಟ್ ಪ್ಯಾರಾಮೀಟರ್ಸ್, ನಾವು ಕೊಡ್ತಿರೋದ ಟ್ರೀಟ್ಮೆಂಟು, ಚಿಕಿತ್ಸೆ. ಆ ಚಿಕಿತ್ಸೆಗೆ ಪೇಷಂಟು ಹೇಗೆ ರೆಸ್ಪಾಂಡ್ ಮಾಡ್ತಿರೋದು ಬಹಳ ಮುಖ್ಯ ಆಗಿರುತ್ತೆ. ಇನ್ನು ಹೊರಗಡೆ ಬಂದರೆ ಪೇಷಂಟ್ ರಿಲೇಟಿವ್, ಪೇಷಂಟ್ಸ್ಗೆ ಸಂಬಂಧಪಟ್ಟವರು, ಪೇಷಂಟ್ ಜೊತೆ ಇದ್ದವ್ರದ್ದು ಬಹಳ ಆಂಗ್ಸೈಟಿ ಇರುತ್ತೆ ಮತ್ತು ಗಾಬರಿ ಇರುತ್ತೆ. ಅದನ್ನು ನಾವು ಅವರಿಗೆ ಇರೋ ಸಿಚುವೇಶನ್ನು, ನೈಜ ಸಿಚುವೇಶನ್ನನ್ನು ಆ ಟೈಮಿಗೆ, ಕಾಲಕ್ಕೆ ತಕ್ಕಂಗೆ, ಇವೆಂಟ್ ತಕ್ಕಂಗೆ ನಾವು ಎಕ್ಸ್ಪ್ಲೇನ್ ಮಾಡಿದ್ರೆ ಅವರು ಅದನ್ನು ಎಕ್ಸೆಪ್ಟ್ ಮಾಡ್ಕೊತಾರೆ. ಅಕ್ಸೆಪ್ಟೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಯಾವ ಸ್ಥಿತಿಯಲ್ಲಿದ್ದೀವಿ ಆ ಸ್ಥಿತಿ ಬಗ್ಗೆ ಅರಿವು ಬಹಳ ಇಂಪಾರ್ಟೆಂಟ್. ಆ ಸ್ಥಿತಿ ಬಗ್ಗೆ ನಾವು ಏನ್ ಮಾಡ್ತಾ ಇದೀವಿ ಅನ್ನೋದು ಇಂಪಾರ್ಟೆಂಟ್. ಕರೆಕ್ಟಿವ್ ಮೇಜರ್ಸ್ ನಾವು ಕರೆಕ್ಟ್ ಆಗಿ ತಗೋತಾ ಇದೀವಲ್ಲ, ಟೈಮ್ಲಿ ಕೋಆರ್ಡಿನೇಷನ್ ಆಗ್ತಾ ಇದೆಯಲ್ಲ ಅನ್ನೋದು, ಈ ತರ ನೋಡೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಮಳೆಗಾಲದಲ್ಲಿ, ಈಗ ಮಳೆಗಾಲ ಪ್ರಾರಂಭ ಆಗಿಬಿಟ್ಟಿದೆ, ಹೆಚ್ಚಾಗುವ ಶ್ವಾಸಕೋಶದ ಕಾಯಿಲೆಗಳು ಹೇಗೆ ರಕ್ಷಣೆ ಅವರು ಮಾಡ್ಕೋಬೇಕು ಅನ್ನೋದನ್ನು ಯೂಶಲಿ ಮಳೆಗಾಲ ಸ್ಟಾರ್ಟ್ ಆಗ್ತಿದ್ದಂಗಾರೆ ಇದು ರೆಸ್ಪಿರೇಟರಿ ಇಲ್ನೆಸಸ್ಗಳು ಬಹಳ ಕಾಮನ್. ಕೆಮ್ಮು, ಶೀತ, ನೆಗಡಿ, ಇದು ಯಾರಿಗೂ ಸಣ್ಣ ಮಗುವಿನಿಂದ ಹಿಡ್ಕೊಂಡು ವಯಸ್ಸಾದವ್ರಿಗೂ ಕಾಮನ್. ಇದ್ರ ಜೊತೆ ಪೇಷಂಟ್ಸ್ ಆಲ್ರೆಡಿ ಕ್ರಾನಿಕ್ ರೆಸ್ಪಿರೇಟರಿ ಇಲ್ನೆಸ್, ಈಗ COPD, ಆಸ್ತಮಾ, ಬ್ರೋಂಕ್ಯಾಕ್ಟೈಸಿಸ್ ಈ ತರ ಇರೋ ಪೇಷಂಟ್ಸ್ಗಳು ಎಕ್ಸಾಜರ್ಬೇಷನ್ ಆಗುತ್ತೆ, ಅಂದ್ರೆ ಡಿಸೀಸ್ ಕಂಟ್ರೋಲ್ ತಪ್ಪುತ್ತೆ. ಈ ತರ ಇರೋದ್ರಿಂದ ಮಳೆಗಾಲದಲ್ಲಿ ಫಸ್ಟ್ ಹೈಡ್ರೇಷನ್ ಮೇಂಟೈನ್ ಮಾಡಬೇಕು, ಪ್ರಾಪರ್ ನ್ಯೂಟ್ರಿಷನ್ ಇರಬೇಕು, ಬಿಸಿ ಊಟ ಇರಬೇಕು, ಜಂಕ್ ಫುಡ್ಸ್ ಅವಾಯ್ಡ್ ಮಾಡಬೇಕು. ಈಗ ತುಂಬ ಖಾರ ತಗೋದು, ತುಂಬ ಫ್ರೈಡ್ ಐಟಮ್ಸ್ ತಿನ್ನೋದು, ಆ ಥರ ಅವಾಯ್ಡ್ ಮಾಡ್ಕೋಬೇಕು. ಮತ್ತು ನಮ್ದು ಏನಾದ್ರು ಪ್ರೀ ಎಕ್ಸಿಸ್ಟಿಂಗ್ ಇಲ್ನೆಸ್ ಐತೆ ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು ಕಂಟಿನ್ಯೂ ಇಟ್ಕೊಂಡಿರುತ್ತೆ. ವಿ ಹ್ಯಾವ್ ಟು ಟೇಕ್ ಪ್ರಾಪರ್ಲಿ ಅವರ್ ಮೆಡಿಕೇಶನ್ಸ್, ಪ್ರಾಪರ್ಲಿ ವಿ ಹ್ಯಾವ್ ಟು ಫಾಲೋ ಅಪ್ ವಿತ್ ಟ್ರೀಟಿಂಗ್ ಡಾಕ್ಟರ್. ಸರಿ ಡಾಕ್ಟ್ರೇ, ಈಗ ಉಸಿರಾಟದ ತೊಂದರೆ ಕಂಡು ಬಂದಾಗ ಯಾವ ವೈದ್ಯರನ್ನು ಸಂಪರ್ಕಿಸಬೇಕು ಅಂತ ನೀವು ಸಾಮಾನ್ಯವಾಗಿ ನಮ್ಮ ಕೇಳುಗರಿಗೆ ತಿಳಿಸ್ತೀರಿ? ಸೊ ಇದ್ರ ಸಂಬಂಧ ಇವೇ ಭಾಳ ಚೆನ್ನಾಗಿ ಕೇಳಿದಿರಿ ನೀವು. ಸೊ ಎಲ್ಲರೂ ಟ್ರೀಟ್ ಮಾಡಬೇಕು. ಇದೇನು ಒಬ್ರು ನಾವು ಉಸಿರಾಟ ತೊಂದರೆ ಆದರೆ ಸ್ಪೆಷಲಿಸ್ಟಿಗೆ ಹೋಗ್ಬೇಕಂತ, ಅದಕ್ಕೆ ಉಸಿರಾಟ ತೊಂದರೆ ಎಲ್ರಿಗೂ ಬರೋದು. ಸೊ ಮೋಸ್ಟ್ ಆಫ್ ಪ್ರಾಬ್ಲಮ್ಸ್ ಈಗ ನಾವು ಪೇಷಂಟ್ಸ್ ಅಲ್ಲೇ ಇದೆ, ಕೆಮ್ಮು, ನೆಗಡಿ, ಶೀತ, ದಮ್ಮು, ಜ್ವರ, ಕಫ, ಇದೇ ಲಕ್ಷಣ.
ಈ ಲಕ್ಷಣಗಳನ್ನು ಫಸ್ಟ್ ನಮ್ಮ ಪ್ರೈಮರಿ ಫ್ಯಾಮಿಲಿ ಡಾಕ್ಟರ್ ಕನ್ಸಲ್ಟ್ ಮಾಡಿಕೊಂಡು ಅದಕ್ಕೆ ಬೇಕಾದ ಕರೆಕ್ಟ್ ಮೆಜರ್ಸ್ ತಗೋಬಹುದು. ಈಗ ಸಾಮಾನ್ಯ ಈ ಮಳೆಗಾಲಲ್ಲಿ ಬರೋದು, ಚಳಿಗಾಲಲ್ಲಿ ಬರೋದು, ಕಾಮನ್ ಕೋಲ್ಡ್, ಕಾಮನ್ ಫ್ಲೂಗಳಿಗೆ ನಿಮ್ಮ ಫ್ಯಾಮಿಲಿ ಡಾಕ್ಟರ್ಗಳು ಚಿಕಿತ್ಸೆ ಕೊಡ್ತಾರೆ. ಇದಕ್ಕಿಂತ ನೆಕ್ಸ್ಟ್ ಲೆವೆಲಲ್ಲಿ ಪೇಷಂಟ್ ರಿಪೀಟೆಡ್ ಆಗಿ ಅದೇ ಬರ್ತಾ ಇದೆ, ರಿಪೀಟೆಡ್ ಆಗಿ ನಾವು ಪ್ರತಿ ಸತಿ ಅದೇ ನಮಗೆ ಸಮಸ್ಯೆಗಳು, ಅದೇ ಲಕ್ಷಣಗಳು ಕಾಣಿಸ್ಕೊತಾ ಇದೆ ಅಂದರೆ ಫಿಸಿಷಿಯನ್ಸ್ಗೆ ಹೋಗ್ಬೋದು. ಸೊ ಫಿಸಿಷಿಯನ್ಸ್, MD ಜನರಲ್ ಮೆಡಿಸಿನ್ ಫಿಸಿಷಿಯನ್ಸ್ ತೋರಿಸಿ ಅದ್ರ ಮುಂದ್ಪಟ್ಟದ್ರಲ್ಲೇ ಈಗ ಬಂತಲ್ಲ ಇದೆ ನಿಮೋನಿಯಾ, ಟ್ಯೂಬರ್ಕ್ಯುಲೋಸಿಸ್, ಅಸ್ತಮಾ ಈ ಥರ ಬರ್ಬೋದು. ಸೊ ರೋಗ ವಿಪರೀತಗೊಂಡಾಗ ಸ್ಪೆಷಲಿಸ್ಟ್ ಕಡೆ ಹೋಗಿ ಅಂತ ಡಾಕ್ಟ್ರೆ ನೀವು ಹೇಳ್ತಾ ಇದ್ದೀರಾ. ಹಾಗೆ ಈ ಶ್ವಾಸಕೋಶದ ಆರೋಗ್ಯವನ್ನು ಜನರು ಕಾಪಾಡಿಕೊಂಡು ಹೋಗಲು ಯಾವ ರೀತಿಯ ಅಭ್ಯಾಸಗಳನ್ನು ರೂಢಿ ಮಾಡ್ಕೊಳ್ಬೇಕು ಅಂತ? ಫಸ್ಟ್ ರೆಸ್ಪಿರೇಟರಿ ಹೆಲ್ತ್ ಅಲ್ಲೇ ಸ್ಮೋಕಿಂಗ್ ಅನ್ನೋದನ್ನು ಬಿಟ್ಬಿಡ್ಬೇಕು. ಇಫ್ ದೇ ಆರ್ ಸ್ಮೋಕಿಂಗ್ ದೇ ಹ್ಯಾವ್ ಟು ಕ್ವಿಟ್ ದೇ ಸ್ಮೋಕಿಂಗ್. ಹೌದು. ಆಮೇಲೆ ಹೆಲ್ದಿ ಹ್ಯಾಬಿಟ್ಸ್ ಇರಬೇಕು. ಈಗ ಬೆಳಗ್ಗೆ ಅದು ವ್ಯಾಯಾಮ ಮಾಡೋದು ಅಥವಾ ಎಕ್ಸಸೈಸ್ ಮಾಡೋದು, ಪ್ರಾಣಾಯಾಮ ಮಾಡೋದು, ಬ್ರೀದಿಂಗ್ ಎಕ್ಸಸೈಸ್ ಮಾಡೋದು, ಶಾರ್ಟ್ ರನ್ನು ಅಥವಾ ಬೈಸಿಕ್ಲಿಂಗ್ ಮಾಡೋದು ಅಥವಾ ಸ್ವಿಮ್ಮಿಂಗ್ ಮಾಡೋದು, ಈ ಥರ ಮಾಡೋದ್ರಿಂದ ರೆಸ್ಪಿರೇಟರಿ ಮಸಲ್ಸ್ ಸ್ಟ್ರೆಂಥನ್ ಆಗ್ತದೆ. ಸೊ ಆಮೇಲೆ ನಮಗೂ ಫ್ರೆಶ್ ಏರ್ ಸಿಗುತ್ತೆ, ಒಳ್ಳೆ ಗಾಳಿ ಉಸಿರಾಡೋದ್ರಿಂದ ಲಂಗ್ಸ್ ಎಲ್ಲ ಕ್ಲೀನ್ ಆದಂಗೆ ಆಗುತ್ತೆ. ಆಮೇಲೆ ಇದಕ್ಕೆ ಆಹಾರಕ್ಕೆ ಸಂಬಂಧಪಟ್ಟರೆ ಅತಿಯಾದ ಎಣ್ಣೆಯಲ್ಲಿ ಫ್ರೈಡ್ ಐಟಮ್ಸು, ಅತಿಯಾದ ಫ್ಲೇವರ್ ಅಥವಾ ಕೆಮಿಕಲ್ ಮಿಶ್ರಿತವಾಗಿದ್ದು, ಅಥವಾ ಪ್ರೊಸೆಸ್ಡ್ ಫುಡ್ಡು ಅಥವಾ ಸ್ಟೋರ್ಡ್ ಫುಡ್ಡು, ಕೋಲ್ಡ್ ಐಟಮ್ಸು, ಕೋಲ್ಡ್ ಡ್ರಿಂಕ್ಸು, ಇದನ್ನೆಲ್ಲ ಅವಾಯ್ಡ್ ಮಾಡಬೇಕಾಗ್ತದೆ. ಸರಿ ಡಾಕ್ಟ್ರೆ, ವಾಯು ಮಾಲಿನ್ಯವು ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರ್ತಾ ಇದೆ? ಯಾಕಂದ್ರೆ ಇದು ಶ್ವಾಸಕೋಶದ ಮೇಲೆ ಡೈರೆಕ್ಟ್ ಆಗಿ ಎಫೆಕ್ಟ್ ಆಗೋದು. ಹೌದು, ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಪ್ಲೆಂಟಿ ಆಗಿದೆ. ಈಗ ನಾವು COPD ಅಂತೀವಿ. COPD ಮೇನ್ಲಿ ವಾಟ್ ಆರ್ ದಿ ರಿಸ್ಕ್ ಫ್ಯಾಕ್ಟರ್ಸ್ ಅಂದ್ರೆ ಒಂದು ಸ್ಮೋಕಿಂಗ್, ಒಂದು ಎನ್ವೈರನ್ಮೆಂಟಲ್ ಪೊಲ್ಯೂಷನ್. ಆಮೇಲೆ ಪೇಷಂಟ್ಸ್ COPD, ಆಸ್ತಮಾ, ಈಗ ಪ್ರೀ ಎಕ್ಸಿಸ್ಟಿಂಗ್ ಪೇಷಂಟ್ಸ್ಗೆ ವಾಯುಮಾಲಿನ್ಯ ಅಂದರೆ ಫ್ರೀಕ್ವೆಂಟ್ ಆಗಿ ಎಕ್ಸಾಸರ್ಬೇಷನ್ಸ್ ಆಗ್ತವೆ, ಅಂದರೆ ಅವ್ರದ್ದು ರೋಗದ ಮೇಲೆ ನಿಯಂತ್ರಣ ತಪ್ಪುತ್ತೆ. ಸೊ ಮತ್ತೆ ಎನ್ವೈರನ್ಮೆಂಟ್ ಪೊಲ್ಯೂಷನ್ ಜಾಸ್ತಿ ಆದಂಗೆ ಅದರ್ ಇಲ್ನೆಸಸ್, ಕ್ಯಾನ್ಸರ್ಸ್ನು ಆಗೋ ಚಾನ್ಸಸ್ ಇರುತ್ತೆ. ಇಫ್ ಯು ಆರ್ ಇನ್ಹೇಲಿಂಗ್ ಕ್ರಾನಿಕ್ ಕೆಮಿಕಲ್ ಎಲಿಮೆಂಟ್ಸ್, ದೇ ವಿಲ್ ಲೀಡ್ ಇನ್ ಟು ಕ್ಯಾನ್ಸರ್ಸ್, ರೆಸ್ಪಿರೇಟರಿ ಕ್ಯಾನ್ಸರ್ಸ್ ಆರ್ ಅದರ್ ಕ್ಯಾನ್ಸರ್ಸ್, ಈ ಥರ. ಸೊ ವಾಯು ಮಾಲಿನ್ಯ ಇದು ಇನ್ ಜನರಲ್ ಆಗಿ ಪ್ರತಿಯೊಬ್ಬರಿಗೂ, ಸಣ್ಣ ಮಗುವಿನಿಂದ ಹಿಡ್ಕೊಂಡು ಏಜ್ ಆದ ವೃದ್ಧರಿಗೂ ಹಜಾರ್ಡಸ್ ಟು ಹೆಲ್ತ್. ಸೊ ನಮ್ಮ ಪರಿಸರ, ನಮ್ಮ ಸುತ್ತಮುತ್ತಲ ವಾತಾವರಣ ಕಾಪಾಡ್ಕೊಂಡಿರೋದೇ ಇದರಲ್ಲಿ ಉತ್ತಮ, ರಾದರ್ ದೆನ್ ಗೆಟಿಂಗ್ ಟ್ರೀಟೆಡ್ ಆರ್ ಗೆಟಿಂಗ್ ಡಯಾಗ್ನೋಸ್ಡ್ ಆ್ಯಂಡ್ ಗೆಟಿಂಗ್ ರೆಮಿಡಿ ಫಾರ್ ಎನಿ ಇಲ್ನೆಸ್. ಪ್ರಿಕಾಷನ್ಸ್ ಅನ್ನು ನಾವು ತೆಗೆದುಕೊಳ್ಳೋದು ಮುಖ್ಯ ಅಂತ ಹೇಳ್ತಿದ್ದೀರಿ. ನಿಮ್ಮ ವೈದ್ಯಕೀಯ ಜೀವನದಲ್ಲಿ ನಿಮಗೆ ಮರೆಯಲಾರದಂತ ಘಟನೆ ಯಾವುದು ವೈದ್ಯರಾಗಿ? ಮನಸ್ಸಿಗೆ ಹತ್ತಿರವಾಗಿದೆ ಅಂದರೆ ಡ್ಯೂರಿಂಗ್ ಕೋವಿಡ್ ಪೀರಿಯಡ್ ನಾನು ಈ ಪ್ಲೇಸಲ್ಲೇ ಕೆಲಸ ಮಾಡಿದ್ದು. ಬಿಕಾಸ್ ನನಗೆ ನನ್ನ ಮೆಂಟರ್ ಹೇಳಿದ್ರು, ನೀ ಬೇರೆ ಕಡೆ ಬೇರೆ ಜನ ಸಿಗ್ಬೋದು, ಈ ಪ್ಲೇಸಲ್ಲಿ ನಿನಗೆ ಒಂದು ಅಪಾರ್ಚುನಿಟಿ ಇದೆ, ಇದೇ ಪ್ಲೇಸಲ್ಲಿ ನೀನು ಓದಿರೋದ್ರಿಂದ, ಇದೇ ಪ್ಲೇಸಲ್ಲಿ ಇರೋದ್ರಿಂದ ಜನರಿಗೆ ಸೇವೆ ಮಾಡೋ ಒಂದು ಅಪಾರ್ಚುನಿಟಿ ಇದೆ ಅಂತ ಹೇಳಿದ್ದಕ್ಕೆ ಇಲ್ಲೇ ನಾನು ನನ್ನ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿದೆ. ಸೊ ಆವಾಗ ಇನಿಷಿಯಲ್ ಸ್ಟೇಜಲ್ಲಿ ನಾನು ಡಿಸ್ಟಿಕ್ ಅಥಾರಿಟೀಸ್ ಮತ್ತು ಡಿಸ್ಟಿಕ್ ಹೆಲ್ತ್ ಅಡ್ಮಿನಿಸ್ಟ್ರೇಟರ್ ಜೊತೆ ಸೇರಿ ಆವಾಗಿನ DC ಡಾಕ್ಟರ್ ಸುನೀಲ್ ಕುಮಾರ್ ಅವರು ಮತ್ತು YS ಪಾಟೀಲ್ ಅವ್ರ ಜೊತೆ ಸೇರಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ಕೋವಿಡ್ ಕೇರ್ ಯೂನಿಟ್ ಇನ್ ಡಿಸ್ಟಿಕ್ ಹಾಸ್ಪಿಟಲ್ ಅಂತ ಹೇಳಿ ಅಲ್ಲಿ ಒಂದು 200 ಬೆಡ್ ಮಾಡಿದ್ದೀವಿ. ಅದಾದಮೇಲೆ ನೆಕ್ಸ್ಟ್ ಸ್ಟೇಜಲ್ಲಿ ಇನ್ನೂ ಅದು ಜಾಸ್ತಿ ಔಟ್ ಆಫ್ ಕಂಟ್ರೋಲ್ ಹೋಗ್ತಿದ್ದಂಗೆ BLD ಮೆಡಿಕಲ್ ಕಾಲೇಜಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಅನ್ನು ರನ್ ಮಾಡಿದ್ವಿ. ಇನ್ನೂ ಮುಂದೆ ಹೋಗಿ ನೋಡುತ್ತಿದ್ದಂಗೆ ಎಲ್ಲ ಪ್ರೈವೇಟ್ ಹಾಸ್ಪಿಟಲ್ಸ್ಗೂ ಕೋವಿಡ್ ಕೇರಿಗೆ ಫೆಸಿಲಿಟೀಸ್ ಹಂಗೆ ಮೇಂಟೈನ್ ಮಾಡಿ, ಮಾನಿಟರ್ ಮಾಡಿ, ಡಿಸ್ಟಿಕ್ ಟೀಮ್ ಜೊತೆ ನಾವು ಕೋಆರ್ಡಿನೇಟೆಡ್ ಆಗಿ ಕೆಲಸ ಮಾಡಿರೋದ್ರಿಂದ ಒನ್ ಆಫ್ ದ ಬೆಸ್ಟ್ district among Karnataka and even best district managed in a peripheral district, well managed ಅಂತ ಪ್ರಶಸ್ತಿನೂ ನಮ್ಮ DC ಸುನೀಲ್ ಕುಮಾರ್ ಅವರಿಗೆ ಲಭಿತು ಆ ಟೈಮ್. ಕೋವಿಡ್ ನಲ್ಲಿ ನೀವು ಅನೇಕ ರೋಗಿಗಳನ್ನು ಉಳಿಸಿದ ಹೆಮ್ಮೆ ನಿಮಗಿದೆ ಡಾಕ್ಟ್ರೇ. ಹೋಗ್ತಾ ಕೊನೆಯದಾಗಿ ನಮ್ಮ ಯುವಕರಿಗೆ ನೀವು ವೈದ್ಯರಾಗಿ ಯಾವ ಸಲಹೆಯನ್ನು? ಯುವಕರಿಗೆ ದೇ ಹ್ಯಾವ್ ಟು ಬಿ ಮೋಟಿವೇಟೆಡ್ ಟು ಡೂ ಸಮಥಿಂಗ್ ಬೆಟರ್ ಫಾರ್ ದ ನೇಷನ್ ಆ್ಯಂಡ್ ಟು ದ ಸೊಸೈಟಿ. ಸೊ ಯುವಕರಿಗೆ ಮೊದಲು ಈ ಥರ ಧೂಮಪಾನದಿಂದ ದೂರ ಇರಬೇಕು. ನಾಟ್ ಓನ್ಲಿ ಸ್ಮೋಕಿಂಗ್, ಆಲ್ಕೋಹಾಲಿಸಮ್ನಿಂದನೂ ದೂರ ಇರಬೇಕು. ಯಾಕಂದರೆ ಆಲ್ಕೋಹಾಲಿಸಮ್ನಿಂದ ವಿಪರೀತ ಅವರಿಗೆ ಇಮ್ಯುನೋ ಸಪ್ರೆಷನ್ ಆಗಿ ಅಥವಾ ವೀಕ್ನೆಸ್ ಬಂದು ಅಡಾಪ್ಟ್ ಹೆಲ್ದಿ ಲೈಫ್ ಸ್ಟೈಲ್. ಸರಿ ವೈದ್ಯರೇ, ಸಮಯ ಆಗ್ತಾ ಇದೆ. ನಿಮಗೆ ಸಂಪರ್ಕ ಮಾಡಬೇಕಾದ್ರೆ ಯಾವುದು ನಂಬರ್ ಹೇಳ್ತೀರಾ? ಸೊ ನಮಗೆ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 355
956. ಪ್ರಿಯ ಕೇಳುಗರೆ, ಡಾಕ್ಟರ್ಗೆ ಸಂಪರ್ಕ ಮಾಡಬೇಕಾದ್ರೆ 355-926 STD ಕೋಡ್ ಸಂಖ್ಯೆ ನಿಮಗೆಲ್ಲ ಗೊತ್ತಿದೆ. 08352 ಈ ನಂಬರ್ಗೆ ಕರೆ ಮಾಡಿ ಡಾಕ್ಟರ್ಗೆ ಸಂಪರ್ಕಿಸಿ ಅಂತ ಹೇಳ್ತಾ ನಮಸ್ಕಾರ ಡಾಕ್ಟರೇ. ನಮಸ್ಕಾರ ಮೇಡಮ್. ಇದುವರೆಗೆ ಚೆಸ್ಟ್ ಮತ್ತು ಕ್ರಿಟಿಕಲ್ ಕೇರ್ ಡಾಕ್ಟರ್ ಸಂತೋಷ್ ನೇಮಗೌಡ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸವಿತಾ ದೇಶ್ಮುಖ್. ನಿರ್ವಹಣೆ ಬಿ ಸಿದ್ದಣ್ಣ. ಈ ಕಾರ್ಯಕ್ರಮವು ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ.